ನಿನ್ನ ಇಡೀ ಜೀವನದಾಗ ಅಂತೂ ಯಾವ ಕೆಲಸನೂ ಕರೆಕ್ಟಾಗಿ ಮಾಡಿಲ್ಲ, ಇದನ್ನಾರ ಕರೆಕ್ಟಾಗಿ ಮಾಡು. ಲೂಸರ್. ಲೂಸರ್. ನಾನು ಮಾಡಿದ್ದೆಲ್ಲ ಪ್ರಯತ್ನದಾಗ ಅನಿಸ್ಕೊತೇನೆ. ಐ ಆಮ್ ನಥಿಂಗ್ ಮೋರ್ ದೆನ್ ಎ ಲೂಸರ್. ಯಾಕಂದ್ರೆ ನೀ ಒಬ್ಬ ಡೈರೆಕ್ಟರ್ ಆಗೋಕ್ಕೆ ಲಾಯಕ ಇಲ್ಲ. ಈ 4 ವರ್ಷ ಮಾಡಿದ್ದೀನಿ ಬರೀ ಟೈಮ್ ವೇಸ್ಟ್. ಈ ಬುಕ್ಸ್ ನೋಡು, ಇವು ಇನ್ಮೇಲೆ ಬರೀ ಶವ ಅಷ್ಟೇ ನಿಮ್ಮ ಕರಿಯರ್ ಗತಿ. ಆ ಬುಕ್ಸ್ ಒಳಗೆ ನೀನು ನಿಮ್ಮ ಐಡಿಯಾ ಬರೀಲಿಕ್ಕಂದ್ರೆ ಅಷ್ಟೇ ಅವು ಶವ ಆಗೋದು. ಉಮ್ಮೀದಿನ ಕಿರಣ್, ರೇ ಆಫ್ ಲೈಟ್. ಹಂಗಿದ್ರೆ ಹೇಳು, ನಾಳೆ ಬೆಳಿಗ್ಗೆ ಈ ರೂಮಿನ ಬಾಡಿಗೆ ಹಾಕೊಡೋದು ಅಂತೇಳಿ. ನಮ್ಮ ತಂದೆ ಬೇಡ ಅಂದ್ರೂ ಕಾಲೇಜ್ ಡ್ರಾಪ್ ಮಾಡಿ ಅವ್ರ ದುಡ್ಡ ಬಳಸಿ ಅವ್ರ ವಿರುದ್ಧನೂ ಹೋಗಿ 4 ವರ್ಷ ಏನು ಮಾಡಿದ್ವಿ ಅಂತ ಹೇಳೋಣ. ಏನು ಹೇಳೋರಿಗೆ ಏನೂ ತಪ್ಪು ಮಾಡಿಲ್ಲ, ಎಡವಿ ಅಷ್ಟೇ. ನನ್ನ ಲೈಫ್ನಾಗ ಕಾಮನಾಗಿ ಎಲ್ಲರೂ ಹಿಡಿತಾರೆ. ಆದ್ರೆ ಹಂಗಂತೇಳಿ ಯಾವ ತಂದೆ ತಾಯಿನೂ ಇವ್ರು ನಮ್ಮ ಮಕ್ಕಳಂತ ಅವ್ರನ್ನ ಬಿಟ್ಟೋಗಲ್ಲ. ಅವ್ರವ್ರು ತಪ್ಪು ತಿದ್ಕೊಂಡು ಜೀವನದಾಗ ಮುಂದೆ ಬರೋಕೆ ಅವ್ರ ತಂದೆ ತಾಯಿನೂ ಇನ್ನೊವ್ರಿಗೆ ಕೊನೆವರೆಗೂ ಸಹಾಯ ಮಾಡ್ತಾರೆ. ಏನೆಲ್ಲ ಪ್ರಯತ್ನ ಮಾಡಿದ್ದು ನಾನು, ಫ್ಯಾಮಿಲಿ ಫ್ರೆಂಡ್ಸಿಗೂ ಟೈಮ್ ಕೊಡಲಾರ್ದೆ ಬರೀ ಡೈರೆಕ್ಟರ್ ಆಗ್ಬೇಕನ್ನೋ ಅಂತ ಒಂದು ಕನಸಿಟ್ಕೊಂಡು ಏನೇನೋ ಪ್ರಯತ್ನಗಳೆಲ್ಲ ಮಾಡಿ ಕೊನೆಗೆ ನನಗೆ ಸಿಕ್ಕಿದ್ದೆ ಟ್ಯಾಗ್ ಅಂದರೆ ಎವರೇಜ್. ಎಕ್ಸಾಕ್ಟ್ಲಿ, ಎವರೇಜ್. ಆ್ಯಂಡ್ ಎವರೇಜ್ ಕಾಂಟ್ ಸರ್ವೈವ್. ಅದಕ್ಕೆ ನೀನು ಈ ಎವರೇಜ್ ಬಾಡಿ ಒಳಗಿಂದ ನೀನು ಎವರೇಜ್ ಬ್ಲಡ್ನ ಹೊರಗೆ ಅವಾಗ ಈ ಎವರೇಜನ್ನು ಕ್ರಿಟಿಸಿಸಮ್ ಆಗಲಿ ಸೋಲ್ ಅನ್ನೋದಾಗಲಿ ಏನೂ ಇರೋದಿಲ್ಲ. ಬರೀ ನೆಮ್ಮದಿ ಒಂದೇ. ನಿಮ್ಮ ಕೈಗೆ ಏನಾಗಲ್ಲ ಅಂಥೇಳಿ ನೀವೊಬ್ಬ ಹೇಳಿ ಥರ ಸತ್ತರೆ ಏನೂ ಬದಲಾಗಲ್ಲ. ಆದರೆ ನಿನಗೆ ಸಿಕ್ಕಿರೋ ರಿಜೆಕ್ಷನ್ಸ್ ಆಗಲಿ, ನೀವು ಪ್ರಯತ್ನ ಮಾಡಿ ಪದೇ ಪದೇ ಸೋತಿರೋದಾಗಲಿ, ಇದು ಯಾವುದು ನಿನ್ನ ಜೀವನ ಅಲ್ಲ, ನಿನ್ನ ಜೀವನದ ಒಂದು ಭಾಗ ಅಷ್ಟೇ. ನೀನಲ್ಲ. ಹಾಗಾದರೆ ನಾನು ಯಾರು? ನಾನೊಬ್ಬ ಡೈರೆಕ್ಟ್ ಆಗೋಕ್ಕಾಗಿಲ್ಲ ಅಂದರೆ ಐ ಆಮ್ ನಥಿಂಗ್. ಐ ಆಮ್ ಫಿಟ್ ಫಾರ್ ನಥಿಂಗ್. 4 ವರ್ಷ ಎಷ್ಟೇ ಕಷ್ಟ ಬಂದರೂ ಏನೇ ಆದರೂ ನೀನು ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಿ ನೀನು ಇಂಪ್ರೂವ್ ಮಾಡ್ಕೊಂಡಿದ್ದೆ. ಯಾರು ಏನೇ ಅಂದರೂ ತಲೆ ಕೆಡಿಸ್ಕೊಳ್ಳದೆ ಯು ಹ್ಯಾವ್ ಗಿವನ್ ಯುವರ್ ಬೆಸ್ಟ್. ಇವತ್ತು ಯಾಕೆ ಸಾಯೋದು ನನಗಂತ್ರ ಗೊತ್ತಾಗ್ತಿಲ್ಲ. ಆದರೆ ಒಂದು ಮಾತ್ರ ನಿಜ, ನೀನು ಮಾಡಿರೋ ಹಾರ್ಡ್ ವರ್ಕ್ ಆಗಲಿ ಅಥವಾ ನೀನು ಬೆಳೆಸ್ಕೊಂಡಿರೋ ಈ ಕನ್ಸಿಸ್ಟೆನ್ಸಿ ಯಾವುದು ಇದು ಒಂದೇ ಫೀಲ್ಡಿಗೆ ಲಿಮಿಟ್ ಆಗಿಲ್ಲ. ನೀನು ಬೇರೆ ಯಾವ ಫೀಲ್ಡಲ್ಲಿ ಹೋದರೂ ನೀನು ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಿ ಸಕ್ಸಸ್ನ ಪಡ್ಕೊಬೋದು. ಕನ್ಸಿಸ್ಟೆಂಟಾಗಿ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಸಕ್ಸಸ್ ಸಿಗೋದು ನೀವು ಮಾತಾಡೋದು ಸುಲಭ ಅಲ್ಲ. ಸೋಲ್ ಅನ್ನೋದು ಜೀವನದಲ್ಲಿ ಬರೋ ಘಟನೆ ಅಷ್ಟೇ, ಅದೇ ಜೀವನ ಅಲ್ಲ.